ಸೈಲೆಂಟ್ ಆಗಿದ್ದ ದಂಡುಪಾಳ್ಯದಲ್ಲಿ ಮತ್ತೊಬ್ಬ ರಾಕ್ಷಸ ನಿಧಾನಕ್ಕೆ ಚಿಗುರುಕೊಂಡಿದ್ದಾನೆ. ಮೀಸೆ ಚಿಗುರದ ವಯಸ್ಸಲ್ಲಿ ಈತ ಗಾಂಜಾಗೆ ದಾಸನಾಗಿದ್ದಾನೆ. ಗಾಂಜಾ ಅಮಲಿನ ಹಣಕ್ಕಾಗಿ ಆತ ರಾಜಧಾನಿಗೆ ಬಂದಿದ್ದ. ಅಸಲಿಗೆ ಈ ದಂಡುಪಾಳ್ಯದ ರಾಕ್ಷಸ ಇದಾನಲ್ಲ, ಈತ ಮಾಡಿರೋದಾದ್ರೂ ಏನು? ಮೀಸೆ ಚಿಗುರದ ವಯಸ್ಸಲ್ಲೇ ಈತ ಮಹಾನ್ ಕಾರ್ಯಕ್ಕೆ ಕೈ ಹಾಕಿದ್ದ. ಒಂದು ಗಾಂಜಾ ದಾಸ ಆಗಿದ್ದ. ಗಾಂಜಾ ಅಮಲಿನ ಹಣಕ್ಕಾಗಿ ಈತ ಮಾಡಿರೋದು ಖತರ್ನಾಕ್ ಕೆಲಸ. ಹಣ ಸಂಪಾದನೆ ಗ್ಯಾಂಗ್ ಅನ್ನ ಕಟ್ಟಿದ್ದಾನೆ. ಈ ಖತರ್ನಾಕ್ ಗ್ಯಾಂಗ್ ಕಟ್ಟಿ ಸರಗಳ್ಳತನವನ್ನ ಮಾಡ್ತಾ ಇತ್ತು ಈ ಐನಾತಿ ಟೀಮ್. ಗಾಂಜಾ ಹುಡುಗರ ಚೈನ್ ಸ್ನ್ಯಾಚ್ ಲಿಂಕ್ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಡಿಸೆಂಬರ್ 12ನೇ ತಾರೀಕು ಒಂದು ಬೆಚ್ಚಿ ಬೀಳಿಸುವಂತ ಘಟನೆ ಆಗಿತ್ತು. ಈ ಕೃತ್ಯವನ್ನ ಮಾಡಿದ್ದು ಇದೇ ಖತರ್ನಾಕ್ ಗ್ಯಾಂಗ್ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಒಂದೇ ದಿನದಲ್ಲಿ ಒಂದು ಕಡೆಯಲ್ಲ, ಎರಡು ಕಡೆಯಲ್ಲ, 8 ಕಡೆ ಈ ಚೈನ್ ಸ್ನ್ಯಾಚರ್ಸ್ ಬಂದು ಕಳ್ಳತನವನ್ನ ಮಾಡಿರ್ತಾರೆ. ಕೇಸನ್ನ ಗಂಭೀರವಾಗಿ ಪರಿಗಣಿಸಿರ್ತಾರೆ ಭಾಸ್ಕರ್ ರಾವ್. ಸರಗಳ್ಳತನಕ್ಕೆ ಇವರು ಬಳಸ್ತಾ ಇದ್ದಿದ್ದು ಬೌನ್ಸ್ ಬೈಕ್. ಯಾವುದೇ ರೀತಿಯಲ್ಲೂ ಅನುಮಾನ ಬರಬಾರದು ಅಂತ, ಯಾರ ಕೈಗೂ ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ ಇವ್ರುಗಳೇನೋ ಖತರ್ನಾಕ್ ಪ್ಲಾನ್ ಮಾಡಿದ್ರು. ಆದ್ರೆ ಪೊಲೀಸರು ಬಿಟ್ಬಿಡ್ತಾರ ಈಸಿಯಾಗಿ? ಕಡೆಗೂ ಆರೋಪಿಗಳನ್ನ ಬಂಧಿಸಿದ್ದಾರೆ KR ಪುರಂನ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಯಾವ ರೀತಿ ಬೌನ್ಸ್ ಬೈಕ್ ಅಲ್ಲಿ ಇವ್ರು ಬರ್ತಾರೆ ಅಂತ. ಬೌನ್ಸ್ ಬೈಕ್ ಅಂತೂ ಇವಾಗ ಯಾವ್ಯಾವ ರೀತಿ ದುರುಪಯೋಗ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಬೇಕಾಬಿಟ್ಟಿ ಬಿಸಾಡ್ ಹೋಗ್ತಾರೆ, ಅದು ಸೆಕೆಂಡ್ರಿ. ಬಟ್ ಇಂಥ ಕೃತ್ಯಗಳಿಗೂ ಕೂಡ ಬೌನ್ಸ್ ಬೈಕ್ ಗಳನ್ನ ಇದೀಗ ಯೂಸ್ ಮಾಡ್ತಾ ಇದ್ದಾರೆ. ಈ ಖತರ್ನಾಕ್ ಗ್ಯಾಂಗ್ ಏನ್ ಮಾಡುತ್ತೆ, ದಂಡುಪಾಳ್ಯ ಇಷ್ಟ ದಿನ ಸೈಲೆಂಟ್ ಆಗಿತ್ತು, ಬಟ್ ಅದರಲ್ಲಿ ಒಬ್ಬ ಈ ಗಾಂಜಾಗೆ ದಾಸನಾಗ್ಬಿಟ್ಟಿದ್ದ. ಆ ಅಮಲ್ನಲ್ಲಿ ತೇಲ್ಬೇಕಲ್ಲ, ದುಡ್ಡು ಬೇಕಲ್ಲ, ಈ ಕೃತ್ಯಕ್ಕೆ ಆತ ಕೈ ಹಾಕಿದ್ದ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡು. ಈಗ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇರೋದು CCTV ಫುಟೇಜ್. ನಾವು ಮೊದಲನೇ ದೃಶ್ಯದಲ್ಲಿ ನೋಡ್ತಿದೀವಿ ಕಳ್ಳರು ಯಾವ ರೀತಿ ಆ ಬೌನ್ಸ್ ಗಾಡಿಯಲ್ಲಿ ಬರ್ತಾರೆ ಅಂತ. ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಯಾವ ರೀತಿ ಆ ಸರವನ್ನ ಕದ್ದು ಅಲ್ಲಿಂದ ಅದೇ ಗಾಡಿಯಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ನಾನು ಎಲ್ರಿಗೂ ಸೂಚನೆ ಕೊಟ್ಟಿದ್ದೀನಿ, ನೀವು ಪ್ರಕರಣ ಎಲ್ಲಿ ಬೇಕಾದ್ರೂ ದಾಖಲೆ ಮಾಡ್ಬೋದು ಅಂತ. ನಾವು ವಾಲಂಟಿಯರ್ ದಾಖಲೆ ಮಾಡಿ, ಅದಕ್ಕೋಸ್ಕರ ನಿಮಗೆ 2-3 ಹೊರಗಡೆ ಆಗಿದ್ಕೊಂಡು ನಾನೇ ದಾಖಲೆ ಮಾಡಿದ್ದೇನೆ. ದಾಖಲೆ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದೀನಿ. ಮತ್ತೆ ಬೌನ್ಸ್ ಗಾಡಿಲಿ ಕೆಲವು ಅಪರಾಧಗಳು ಮಾಡೋದ್ರಿಂದ ನಮಗೆ ಹಿಂದೆನೂ ಒಂದು ಕೊಲೆ ಪ್ರಕರಣ ಪತ್ತೆ ಆಗಿತ್ತು. ಮತ್ತು ಒಂದು ಬಿಕಾಸ್ ಅದರೊಳಗೆ GPS ಇದೆ, ಮತ್ತು ಯಾರು ತೊಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ಫೋಟೋಗ್ರಾಫ್ ಕೂಡ ಸಿಗುತ್ತೆ, ಮತ್ತು ಅವ್ರು ಹೆಂಗೆ ಹೋಗ್ತಾರೆ ಅದು ಕರೆಕ್ಟಾಗಿ ಗೊತ್ತಿರುತ್ತೆ. ಸೊ ಬೌನ್ಸ್ ಗಾಡಿ ತೊಗೊಂಡು ಯಾರು ಅಪರಾಧ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ.